ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿನ್ನೆ ಪಾಕಿಸ್ತಾನದ ಪ್ಯಾರಾಮಿಲಿಟರಿ ಕೇಂದ್ರ ಕಚೇರಿ ಮೇಲೆ ನಡೆದ ದಾಳಿಗೆ ಪ್ರತೀಕಾರವಾಗಿ ಆಫ್ಘನಿಸ್ತಾನದ ಮೇಲೆ ಪಾಕ್ ಏರ್ ಸ್ಟ್ರೈಕ್ ಮಾಡಿದೆ. ಅದರಲ್ಲಿ 5 ಮಂದಿ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಸೇರಿ ಒಟ್ಟು 10 ಮಂದಿ ನಾಗರಿಕರು ಸಾವಿಗೀಡಾಗಿದ್ದಾರೆ ಅಂತ ಆಫ್ಘನಿಸ್ತಾನದ ವಕ್ತಾರ ಜಬೀವುಲ್ಲಾ ಮುಜಾಹಿದ್ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಪ್ಯಾರಾಮಿಲಿಟರಿ ಕೇಂದ್ರ ಕಚೇರಿಯ ಮೇಲೆ ದಾಳಿ ಮಾಡಿದವರು ಯಾರು ಅನ್ನೋದೇ ಪಾಕಿಸ್ತಾನಕ್ಕಿನ್ನೂ ಸರಿಯಾಗಿ ಗೊತ್ತಿಲ್ಲ. ಆದರೂ ಅವರು ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡಿದ್ದಾರೆ. ಅದಕ್ಕೆ ಕಾರಣ ಆಫ್ಘನಿಸ್ತಾನ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಬೇಕು, ಅದು ಭಾರತಕ್ಕೆ ಸೇರ್ಪಡೆಯಾಗೋದಕ್ಕೆ ನಮ್ಮ ಸಹಾಯ ಸಹಕಾರಗಳ ಅಗತ್ಯ ಇದ್ರೆ ನಾವು ಅದನ್ನು ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿದ ಒಂದು ಮಾತು. ಇನ್ನು ಇಲ್ಲಿ ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಈ ಹಿಂದೆ ನಡೆದ ಸಂಧಾನದ ಮಾತುಕತೆಗಳು ವಿಫಲ ಆಗಿವೆ. ಈಗ ಆಫ್ಘನಿಸ್ತಾನದ ಮೇಲೆ ಪಾಕ್ ನಡೆಸಿರೋ ದಾಳಿ ತಾಲಿಬಾನಿಗಳನ್ನು ಕೆರಳಿಸ್ತಾ ಇದೆ. ಮತ್ತೊಂದು ಕಡೆ ಆಫ್ಘನಿಸ್ತಾನದ ಒಳಗೆ ಮತ್ತೆ ಪ್ರವೇಶ ಪಡ್ಕೋಬೇಕು, ಅಲ್ಲಿನ ಬಾಗ್ರಾಮ್ ಏರ್ಬೇಸ್ ಮೇಲೆ ಬಾವುಟ ಹಾರಿಸಬೇಕು ಅಂತ ಕಾಯ್ತಾ ಇರೋ ಅಮೆರಿಕ ಜಾಲ್ಮಿಯಾ ಖಲೀಲ್ ಜಾದೆ ಮೂಲಕ ಅಲ್ಲೊಂದು ಸಂಧಾನ ಸಾಧ್ಯವಾಗುತ್ತಾ ಅಂತ ಪ್ರಯತ್ನಿಸ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಆಫ್ಘನ್ ಪಾಕ್ ಬಾರ್ಡರ್ಲಿ? ಇದು 2 ಫ್ರಂಟ್ ವಾರ್ಗೆ ಪಾಕಿಸ್ತಾನವನ್ನು ತಳ್ಳುತ್ತಾ? ಬನ್ನಿ ನೋಡೋಣ. ಗೆಳೆಯರೆ, ದೆಹಲಿಯ ಸ್ಫೋಟದ ಹಿಂದೆ ಪಾಕ್ ಮೂಲದ ಉಗ್ರರ ಕೈವಾಡ ಇದೆ ಅನ್ನೋದು ಗೊತ್ತಾದ ನಂತರ ಕೂಡ ಭಾರತ ಇನ್ನು ಪಾಕಿಸ್ತಾನದ ವಿರುದ್ಧ ಯಾವುದೇ ರೀತಿಯ ಕಾರ್ಯಾಚರಣೆಗಳನ್ನು ಮಾಡೋ ಬಗ್ಗೆ ಇನ್ನೂ ಏನನ್ನೂ ಹೇಳಿಲ್ಲ. ಆದರೆ ಗಡಿಯಲ್ಲಿನ ಪರಿಸ್ಥಿತಿ ಮಾತ್ರ ಉದ್ವಿಗ್ನವಾಗಿದೆ. ಅಲ್ಲಿನ ಮೌನವೂ ಹೆದರಿಕೆಯನ್ನು ಉಂಟು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲೇ ಪಾಕ್ ಆಕ್ರಮಿತ ಕಾಶ್ಮೀರದ ಭೂಪ್ರದೇಶ ಏನಿದೆ ಅದು ಭಾರತಕ್ಕೆ ಸೇರಬೇಕು, ಅದನ್ನು ಭಾರತ ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಆರಂಭ ಮಾಡೋದಾದರೆ ಅದಕ್ಕೆ ಬೇಕಾದ ನೆರವನ್ನು ಕೊಡೋದಕ್ಕೆ ನಾವು ಕೂಡ ಸಿದ್ಧ ಇದ್ದೀವಿ ಅನ್ನೋ ಥರದ ಮಾತುಗಳನ್ನು ಆಫ್ಘನಿಸ್ತಾನ ಹೇಳಿರೋದು ಪಾಕಿಗಳನ್ನು ಮತ್ತಷ್ಟು ಕೆರಳಿಸ್ತಾ ಇದೆ. ಈ ಮಧ್ಯೆ ಮೊನ್ನೆ ಅಷ್ಟೇ ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಟರ್ಕಿ ಹಾಗೂ ಕತಾರ್ ನೇತೃತ್ವದಲ್ಲಿ ಒಂದಷ್ಟು ಸಂಧಾನದ ಮಾತುಕತೆಗಳು, ಸೀಸ್ ಫೈರ್ ಒಪ್ಪಂದಗಳು ಆದವು. ಆದರೆ ಪಾಕಿಸ್ತಾನ ಆಫ್ಘನ್ ಪ್ರತಿನಿಧಿಗಳ ಜೊತೆ ಮಾತನಾಡಿದ ರೀತಿ ಹಾಗೂ ಅವರ ವರ್ತನೆಗಳು ತಾಲಿಬಾನಿಗಳಿಗೆ ಇಷ್ಟ ಆಗಲಿಲ್ಲ. ಅವರ ಡಿಮ್ಯಾಂಡ್ಗಳನ್ನು ತಾಲಿಬಾನ್ನ ಪ್ರತಿನಿಧಿಗಳು ಸಂಪೂರ್ಣವಾಗಿ ನಿರಾಕರಿಸಿದರು. ಹೀಗಾಗಿ ಅಲ್ಲಿ ಮಾತುಕತೆಗಳು ನೆಗೆದು ಬಿದ್ದವು. ಈ ಮಧ್ಯೆ ಸಂಧಾನ ಮಾತುಕತೆಗೆ ಸರಿಯಾದ ಪ್ರತಿನಿಧಿಗಳನ್ನು ಪಾಕಿಸ್ತಾನ ಕಳುಹಿಸಲಿಲ್ಲ, ಬಂದವರಿಗೆ ಪರಿಪಕ್ವತೆ ಇರಲಿಲ್ಲ ಅಂತ ಟರ್ಕಿಯ ಇಂಟೆಲಿಜೆನ್ಸ್ ಮುಖ್ಯಸ್ಥ ಬೇಸರ ವ್ಯಕ್ತಪಡಿಸಿದ್ದಾರೆ ಅನ್ನೋ ಸುದ್ದಿಗಳು ಬಂದವು. ಅಷ್ಟರಲ್ಲೇ ಖೈಬರ್ ಪಖ್ತೂನ್ಖ್ವಾದ ಪೆಶಾವರಲ್ಲಿ ಪಾಕಿಸ್ತಾನದ ಅರೆ ಸೇನಾ ಪಡೆಗಳ ಕೇಂದ್ರ ಕಚೇರಿಯ ಮೇಲೆ ದಾಳಿ ಆಯಿತು. ಅದರಲ್ಲಿ 3-4 ಜನ ಸಾವಿಗೀಡಾದರು ಅಂತ ಪಾಕಿಸ್ತಾನದ ಸರ್ಕಾರ ಹೇಳಿತು. 20ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಖಾಸಗಿ ಮೂಲಗಳು ಹೇಳಿದ್ವು. ಅಲ್ಲಿ ಎಷ್ಟು ಸಾವು ನೋವು ಅನ್ನೋದು ಇನ್ನೂ ಕೂಡ ಖಚಿತವಾಗಿ ಗೊತ್ತಾಗಿಲ್ಲ. ಆದರೆ ಪೇಶಾವರದ ದಾಳಿ ಪಾಕಿಸ್ತಾನವನ್ನು ನರಳೋ ಹಾಗೆ ಮಾಡಿದೆ ಅನ್ನೋದು ಸುಳ್ಳಲ್ಲ. ಗೆಳೆಯರೆ, ಖೈಬರ್ ಭಾಗದಲ್ಲಿ ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸರ ಹಿಡಿತ ಕಡಿಮೆ ಆಗಿದೆ. ಅಲ್ಲಿನ ಸಾಕಷ್ಟು ಪ್ರದೇಶಗಳಲ್ಲಿ ಈಗಾಗಲೇ TTP ತನ್ನ ಹಿಡಿತವನ್ನು ಸಾಧಿಸಿಯಾಗಿದೆ. ಇಲ್ಲಿ ಸಿಂಧೂ ನದಿಯ ದಡದವರೆಗೆ TTP ಬರುತ್ತೆ. ಬಜೌರ್, ಬನ್ನು, ಡೇರಾ ಇಸ್ಮಾಯಿಲ್ ಖಾನ್ ಈ ಎಲ್ಲ ಪ್ರದೇಶಗಳಲ್ಲಿ ಪಾಕಿಸ್ತಾನದ ಸೇನೆಗಿಂತ ಅಲ್ಲಿನ ಆಡಳಿತ ಹಾಗೂ ಪೊಲೀಸರಿಗಿಂತ TTP ಅಂದರೆ ತೆಹರಿಕ್ ತಾಲಿಬಾನ್ ಸ್ಟ್ರಾಂಗ್ ಆಗಿದೆ. ಅಲ್ಲಿನ ಸಾಕಷ್ಟು ಕಡೆಗಳಲ್ಲಿ ಅವರು ಪ್ಯಾರಲಲ್ ಸರ್ಕಾರಗಳನ್ನು ನಡೆಸ್ತಾರೆ. ಅಲ್ಲಿನ ಜನ ಪಾಕಿಸ್ತಾನಕ್ಕೆ ಟ್ಯಾಕ್ಸ್ ಕಟ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ TTPಗೆ ತೆರಿಗೆ ಸಂದಾಯ ಮಾಡ್ತಾರೆ. ಅಲ್ಲಿನ ಪೊಲೀಸ್ ಠಾಣೆಗಳ ಮೇಲೆ, ಸೇನಾ ಪೋಸ್ಟ್ಗಳ ಮೇಲೆ TTP ದಾಳಿ ಮಾಡೋದು ಕೂಡ ನಡೀತಲೇ ಇರುತ್ತೆ. ಇನ್ನು ನವೆಂಬರ್ 24ನೇ ತಾರೀಕು ಬೆಳಗ್ಗೆ ಪೇಶಾವರದ ಅತ್ಯಂತ ಜನನಿಬಿಡ ಸ್ಥಳದಲ್ಲಿನ ಪಾಕಿಸ್ತಾನದ ಅರೆ ಸೇನಾ ಪಡೆಗಳ ಕೇಂದ್ರ ಕಚೇರಿಯ ಮೇಲೆ TTP ದಾಳಿಯನ್ನು ಮಾಡ್ತು. ಗೆಳೆಯರೆ, ಇಲ್ಲಿ ಕೂಡ ದಾಳಿ ಮಾಡಿದ್ದು TTP ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಆದರೆ ಅದನ್ನು ನಾವೇ ಮಾಡಿದ್ದು ಅಂತ ಎಲ್ಲೂ TTP ಕ್ಲೈಮ್ ಮಾಡಿಕೊಂಡಿಲ್ಲ. ಇನ್ನು ಮೊನ್ನೆ ಅಂದರೆ ಭಾರತದ ದೆಹಲಿಯಲ್ಲಿ ಸ್ಫೋಟ ನಡೀತಲ್ಲ, ಅದರ ಮರುದಿನ ಪಾಕಿಸ್ತಾನದಲ್ಲಿ, ಅದರಲ್ಲೂ ಇಸ್ಲಾಮಾಬಾದ್ನ ನ್ಯಾಯಾಲಯದ ಅಂಗಳದಲ್ಲಿ ಕಾರ್ ಬಾಂಬ್ ಒಂದು ಸ್ಫೋಟಗೊಳ್ತು. ಅದಕ್ಕೂ ಮೊದಲು ವಜೀರಿಸ್ತಾನದಲ್ಲಿ ಕೆಡೆಟ್ ಸ್ಕೂಲಲ್ಲಿ ಒಂದು ಸ್ಫೋಟ ಸಂಭವಿಸಿತು. ಅದನ್ನು ಕೂಡ TTPನೇ ಮಾಡಿದ್ದು ಅಂತ ಆರೋಪಿಸಿದ್ದ ಪಾಕಿಸ್ತಾನ ಈ ದಾಳಿಗಳ ಹಿಂದೆ ಭಾರತ ಇದೆ, ಭಾರತದ ಪ್ರಾಕ್ಸಿಯಾಗಿ TTP ಕೆಲಸ ಮಾಡ್ತಾ ಇದೆ ಅನ್ನೋ ಆರೋಪವನ್ನು ಮಾಡ್ತು. ಆದರೆ ಅಸಲಿ ವಿಷಯ ಅದಲ್ಲ. TTP ಅಂದರೆ ತೆಹರಿಕ್ ತಾಲಿಬಾನ್ ಪಾಕಿಸ್ತಾನ ಅನ್ನೋದು ಹುಟ್ಟೋದಕ್ಕೆ ಕಾರಣ ಆಗಿದ್ದೆ ಪಾಕಿಸ್ತಾನ ಮತ್ತು ಅಲ್ಲಿನ ಘಮಂಡ್ ಸೇನೆ. ಪಾಕಿಸ್ತಾನದ ಸೇನೆ ಪಕ್ಕದ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಹುಟ್ಟೋದಕ್ಕೆ ಕಾರಣ ಆಯಿತು. ಆ ನಂತರ ತಾಲಿಬಾನ್ ವಹಾಬಿಗಳಿಗೆ ಆಶ್ರಯ ಕೊಡ್ತು. ಒಸಾಮಾ ಬಿನ್ ಲ್ಯಾಡನ್, ಅಲ್ ಜವಹರಿ ಅಂಥವರು ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ ಬಂದು ಸೇರಿಕೊಂಡ್ರು. ಅಲ್ಲಿ ಅಲ್ ಖೈದಾ ಆಫ್ಘನಿಸ್ತಾನದಲ್ಲಿ ಆಶ್ರಯ ಪಡ್ಕೊಳ್ತು. ಅವರು ಅಮೆರಿಕಾದ ಮೇಲೆ ದಾಳಿ ಮಾಡಿದರು. ಅಮೆರಿಕ ಮತ್ತೆ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡ್ತು. ಆಗ ಈ ಪಾಕಿಸ್ತಾನ ಆಫ್ಘನಿಸ್ತಾನದ ವಿರುದ್ಧ ಅಮೆರಿಕಾದ ಪರ ನಿಂತ್ಕೋಬೇಕಾಗಿ ಬಂತು. ಗೆಳೆಯರೆ, ಅಮೆರಿಕಾದ ಮಾತೇ ಕೇಳ್ಕೊಂಡು ರಷ್ಯಾದ ವಿರುದ್ಧ ಯಾವ ತಾಲಿಬಾನ್ ಹುಟ್ಟೋದಕ್ಕೆ
ಆಗೋದಕ್ಕೆ ಪಾಕಿಸ್ತಾನ ಕಾರಣ ಆಗಿತ್ತೋ ಅದೇ ತಾಲಿಬಾನ್ ವಿರುದ್ಧ ಇವರು ಅಮೆರಿಕ ಜೊತೆ ನಿಂತು ಹೋರಾಡಬೇಕಾದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಪಾಕಿಸ್ತಾನದ ಸೇನೆ ಖೈಬರ್ ಭಾಗದಲ್ಲಿ ನಡೆಸಿದ ವಾಯುದಾಳಿಯಲ್ಲಿ ಸಾಕಷ್ಟು ಜನ ಪಶ್ತೂನಿ ಮೆಹಸೂದಿಗಳು ಸಾವಿಗೀಡಾದರು. ಮದರಸಾದ ಮೇಲೆ ನಡೆದ ದಾಳಿಯೊಂದರಲ್ಲಿ ಮೆಹಸೂದಿ ಮಕ್ಕಳು ಸಾವಿಗೀಡಾದವು. ಇದು ಅಲ್ಲಿನ ಬುಡಕಟ್ಟು ಜನಾಂಗ ಸಿಟ್ಟಿಗೇಳೋ ಹಾಗೆ ಮಾಡ್ತು. ಅವರು TTPನ ಸ್ಥಾಪನೆ ಮಾಡ್ಕೊಂಡು ಪಾಕಿಸ್ತಾನದ ವಿರುದ್ಧ ಹೋರಾಟಕ್ಕೆ ನಿಂತರು. ಇದು ಒಂದು ಕಟ್ಟರ್ ಇಸ್ಲಾಮಿಕ್ ಸಂಘಟನೆ. 7ನೇ ಶತಮಾನದ ಕಾನೂನುಗಳು, ಶರಿಯಾ ಇವೆಲ್ಲವನ್ನ ಪಾಕಿಸ್ತಾನದಲ್ಲಿ ಜಾರಿಗೆ ತರಬೇಕು ಅಂತ ಬಯಸೋ ಸಂಘಟನೆ ಇದು. ಅದಕ್ಕೆ ಭಾರತ ಹೇಗೆ ತಾನೇ ಸಹಾಯ ಮಾಡುತ್ತೆ? ಮತ್ತು ಭಾರತದಂಥ ಕಾಫಿರರ ದೇಶದ ಮಾತು ಕೇಳ್ಕೊಂಡು ಬ್ರದರ್ಹುಡ್ ಅನುಯಾಯಿಗಳು ಇಸ್ಲಾಮಿಕ್ ಸರ್ಕಾರದ ವಿರುದ್ಧ ಯಾಕೆ ದಾಳಿಗಳನ್ನು ಮಾಡ್ತಾರೆ ಅಲ್ವಾ? ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಏನಾದರೂ ಹೇಳಬೇಕು, ಅವರು ಇಂಥ ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಇನ್ನು ಸೋಮವಾರ ಪೇಶಾವರದ ಅರೆಸೇನಾ ಪಡೆಗಳ ಮುಖ್ಯ ಕಚೇರಿಯ ಮೇಲೆ ನಡೆದ ದಾಳಿಗೆ ಪ್ರತೀಕಾರ ಹೇಳೋದಕ್ಕೆ ಪಾಕಿಸ್ತಾನ ತನ್ನ ಪಕ್ಕದ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡಿದೆ. ಅಲ್ಲಿನ ಖೋಸ್ಟ್, ಪಕ್ತಿಕಾ, ಕುನಾರ್ ಭಾಗಗಳಲ್ಲಿ ನಡೆದ ದಾಳಿಗಳಲ್ಲಿ 10 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಆಫ್ಘನಿಸ್ತಾನ ಹೇಳ್ತಾ ಇದೆ. ಹಾಗೆ ಸತ್ತವರು ಉಗ್ರರಲ್ಲ, ಬದಲಿಗೆ ಆಫ್ಘನಿಸ್ತಾನದ ನಾಗರಿಕರು. ಗೆಳೆಯರೆ, ಕಳೆದ ತಿಂಗಳು ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಸಂಘರ್ಷ ಉಂಟಾದಾಗ ಈ ಗಡಿ ಉದ್ವಿಗ್ನಗೊಂಡಿತ್ತು. ಪಾಕಿಸ್ತಾನ ಆಫ್ಘನಿಸ್ತಾನದ ಜನವಸತಿಗಳ ಮೇಲೆ ದಾಳಿ ಮಾಡಿದರೆ ಆಫ್ಘನಿಸ್ತಾನ ನಿಖರವಾಗಿ ಪಾಕಿಸ್ತಾನದ ಸೇನಾ ನೆಲೆಗಳು, ಸೇನೆ ಮತ್ತು ಸೇನಾಧಿಕಾರಿಗಳನ್ನು ಗುರಿ ಮಾಡ್ಕೊಂಡು ದಾಳಿಗಳನ್ನು ಮಾಡ್ತಾ ಹೋಯಿತು. ಖೈಬರ್ ಒಂದೇ ಅಲ್ಲ, ಬಲೂಚಿಸ್ತಾನದ ಗಡಿಯವರೆಗೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಪಾಕ್ ಆಫ್ಘನ್ ಗಡಿ, ಇದೆಲ್ಲ ಕೂಡ ಅವತ್ತು ಸಂಘರ್ಷ ಪೀಡಿತ ಆಗಿತ್ತು. ಕ್ವೆಟಾದ ಹೋಟೆಲ್ ಒಂದರಲ್ಲಿ ಕೂತು ಮೀಟಿಂಗ್ ಮಾಡ್ತಾ ಇದ್ದ ಪಾಕಿಸ್ತಾನದ ಸೇನಾಧಿಕಾರಿಗಳ ತಂಡದ ಮೇಲೆ ಕೂಡ ಆಫ್ಘನರು ಡ್ರೋನ್ ದಾಳಿ ಮಾಡಿದರು ಮತ್ತು ಅವರನ್ನು ಕೊಂದು ಹಾಕಿದರು. ಕಡೆಗೆ ಪಾಕಿಸ್ತಾನ ಕತಾರ್ ಹಾಗೂ ಟರ್ಕಿಗಳನ್ನು ಹಿಡ್ಕೊಂಡು ನೀವೇ ಮುಂದೆ ನಿಂತು ನಮ್ಮ ಜಗಳ ಬಿಡಿಸಿ ಅಂತ ಗಂಟು ಬಿತ್ತು. ಹೀಗಾಗಿ ಕತಾರ್ ಹಾಗೂ ಟರ್ಕಿಗಳು ಸಂಧಾನ ಮಾಡಿಸೋದಕ್ಕೆ ಮುಂದಾದವು. ಕತಾರಲ್ಲಿ ಮೊದಲ ಹಂತದ ಮಾತುಕತೆಗಳು ನಡೆದವು. ಅಲ್ಲಿ ಒಂದು ತಾತ್ಕಾಲಿಕ ಕದನ ವಿರಾಮಕ್ಕೆ ಎರಡೂ ದೇಶಗಳ ನಾಯಕರು ಒಪ್ಪಿದ್ರು. ಆದರೆ ಅದನ್ನು ಪಾಕಿಸ್ತಾನ ಉಳಿಸ್ಕೊಳ್ಳಿಲ್ಲ. ಆನಂತರ ಟರ್ಕಿಯಲ್ಲಿ 2ನೇ ಸುತ್ತಿನ 3ನೇ ಸುತ್ತಿನ ಮಾತುಕತೆಗಳು ಆದವು. ಆದರೆ ಅಲ್ಲಿ ಪಾಕಿಸ್ತಾನದ ದುರಹಂಕಾರದಿಂದಾಗಿ ಆ ಮಾತುಕತೆಗಳು ವಿಫಲವಾದವು. ನಾವು ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕಾಗೆ ನಮ್ಮ ವಾಯು ಪ್ರದೇಶವನ್ನು ಕೊಡ್ತೀವಿ, ನಿಮ್ಮ ಮೇಲೆ ದಾಳಿ ಮಾಡುವ ಐಸಿಸ್ ಉಗ್ರರಿಗೂ ನಮಗೂ ಸಂಬಂಧ ಇಲ್ಲ, ಅದು ನಿಮ್ಮ ಆಂತರಿಕ ವಿಷಯ. ಆದರೆ TTP ನಮ್ಮ ಮೇಲೆ ದಾಳಿ ಮಾಡೋದು ಹಾಗೆ ನೀವು ನೋಡ್ಕೋಬೇಕು, ಅದರ ಜವಾಬ್ದಾರಿ ನಾವು ತಗೋತೀವಿ ಅಂತ ಬರ್ಕೊಡ್ಬೇಕು. ಮುಂದೆ TTP ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದರೆ ಅದಕ್ಕೆ ನಾವೇ ನೇರ ಹೊಣೆ ಆಗ್ತೀವಿ ಅಂತ ನೀವು ಅಂದರೆ ತಾಲಿಬಾನಿಗಳು ನಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೋಬೇಕು. ಇಂಥ ಬೇಡಿಕೆಗಳನ್ನು ಪಾಕಿಸ್ತಾನ ಆ ಸಂಧಾನದ ಸಭೆಯಲ್ಲಿ ಇಡ್ತು. ಹೀಗಾಗಿ ಆಫ್ಘನಿಸ್ತಾನ ಮೂರ್ಖರ ಜೊತೆ ನಾವು ಮಾತಾಡೋದಿಲ್ಲ ಅಂತ ಹೇಳಿ ಮಾತುಕತೆಗಳನ್ನು ನಿಲ್ಲಿಸಿ ಎದ್ದು ಹೋಯ್ತು. ಈ ಬಗ್ಗೆ ಕತಾರ್ ಏನು ಹೇಳಿಲ್ಲ. ಆದರೆ ಪಾಕಿಸ್ತಾನದ ಈ ನಡೆ ಟರ್ಕಿಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟರ್ಕಿಗಿಂತ ಹೆಚ್ಚಾಗಿ ಇಲ್ಲಿ ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಸಂಬಂಧ ಸುಧಾರಣೆ ಅನ್ನೋದು ಅಮೆರಿಕಾಗೆ ಬೇಕಾಗಿದೆ. ಯಾಕೆಂದರೆ ನಾಳೆ ಪಾಕಿಸ್ತಾನ ಏಕಕಾಲಕ್ಕೆ ಆಫ್ಘನಿಸ್ತಾನ ಹಾಗೂ ಭಾರತದ ಜೊತೆ ಯುದ್ಧ ಮಾಡಬೇಕಾಗಿ ಬಂದರೆ ಅವರಿಗೆ ಅಮೆರಿಕಾನೇ ಆಯುಧಗಳನ್ನು ಕೊಡಬೇಕಾಗಿ ಬರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಕಾಪಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗೆ ಅಲ್ಲಿ ಪಾಕ್ ಆಫ್ಘನ್ ಕಿತ್ತಾಡ್ಕೋತಾ ಕೂತ್ರೆ ಬಾಗ್ರಾಮ್ ಏರ್ಬೇಸನ್ನು ಪಡ್ಕೋಬೇಕು ಅನ್ನೋ ಅಮೆರಿಕಾದ ಕನಸು ಯಾವತ್ತಿಗೂ ನೆರವೇರುವುದಿಲ್ಲ. ಬಾಗ್ರಾಮನ್ನು ನಾವು ಅಮೆರಿಕಾಗೆ ಕೊಡೋದಿಲ್ಲ ಅಂತ ಈಗಾಗಲೇ ಆಫ್ಘನಿಸ್ತಾನ ಹೇಳಿದೆ. ಹೀಗಾಗಿ ಅಮೆರಿಕ ಏನಾದರೂ ಮಾಡಿ ಆಫ್ಘನ್ ಮತ್ತು ಪಾಕ್ ಸಂಬಂಧಗಳು ಸರಿ ಹೋಗಲಿ ಅಂತ ಬಯಸುತ್ತೆ. ಹಾಗಾಗದೇ ಇದ್ದರೆ ಭಾರತ ಮತ್ತು ರಷ್ಯಾಗಳು ತಮ್ಮ ಪ್ರಾಬಲ್ಯವನ್ನು ಆಫ್ಘನಿಸ್ತಾನದಲ್ಲಿ ಸ್ಥಾಪಿಸಿದರೆ ಕಷ್ಟ ಆಗುತ್ತೆ ಅನ್ನೋದು ಅಮೆರಿಕಾದ ಭಯ. ಹೀಗಾಗಿ ಅವರಿಗೆ ಪಾಕ್ ಆಫ್ಘನ್ ನಡುವೆ ಯುದ್ಧ ಬೇಕಾಗಿಲ್ಲ. ಹಾಗಂತ ಆಫ್ಘನಿಸ್ತಾನಕ್ಕೆ ಹೇಳೋ ಸ್ಥಿತಿಯಲ್ಲಿ ಅಮೆರಿಕ ಇಲ್ಲ. ಅವರು ಹೇಳಿದರೂ ಆಫ್ಘನರು ಕೇಳೋದಿಲ್ಲ. ಹೀಗಾಗಿ ಅಮೆರಿಕ ಟರ್ಕಿಯ ಮಧ್ಯಸ್ಥಿಕೆಯಲ್ಲಿ ಕತಾರ್ನ ಮೀಡಿಯೇಷನ್ನಲ್ಲಿ ಈ ಸಂಘರ್ಷವನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಪಾಕಿಸ್ತಾನದ ದುರಹಂಕಾರ ಮತ್ತು ಅವಿವೇಕಗಳಿಂದಾಗಿ ಆ ಸಂಧಾನ ಕೂಡ ನೆಗೆದು ಬೀಳ್ತಾ ಇದೆ. ಇನ್ನು ಪಾಕಿಸ್ತಾನ ಮಾಡಿರೋ ವಾಯುದಾಳಿಗೆ ಆಫ್ಘನಿಸ್ತಾನ ನೇರವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗುತ್ತಾ ಅಥವಾ ಅವರು ಬೇರೇನಾದರೂ ದಾರಿಗಳನ್ನು ಹುಡುಕ್ತಾರಾ? ಮತ್ತೆ TTP ಪಾಕಿಸ್ತಾನದಲ್ಲಿ ದಾಳಿಗಳನ್ನು ಮಾಡ್ತಲೇ ಹೋಗುತ್ತಾ? ಅದು ಮತ್ತಷ್ಟು ಗಟ್ಟಿಯಾಗುತ್ತಾ? ಅಕಸ್ಮಾತ್ ನಾಳೆ ಭಾರತದ ಗಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸಂಘರ್ಷ ಉಂಟಾದರೆ ಆಗ ಆಫ್ಘನರ ನಡೆ ಹೇಗಿರುತ್ತೆ? ಇದೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.